ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿಪ್ಪ, ನಿನ್ನೆಂತೂ ನಾನು ವಿಡಿಯೋನೂ ಬಿಡೋಕ್ಕಾಗಲಿಲ್ಲ ರೀ, ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ರೀ. ಯಾಕಪ್ಪ ಅಂತಂದ್ರೆ ನಿನ್ನೆ ಬೆಳಗ್ಗಿಂತ ನಮ್ಮದು ಕರೆಂಟ್ ಹೋಗಿಬಿಟ್ಟಿದ್ವಿ ರೀ. ಇವತ್ತು ಬೆಳಗ್ಗೆ ಕರೆಂಟ್ ಹೋಗಿದ್ವಿ ರೀ. ಇವಾಗ ಜಸ್ಟ್ ಬಂದಾವ, ಚಾರ್ಜ್ ಇರಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ನಾನು ಹಂಗೆ ಹೋಗ್ಬಿಟ್ಟಿದ್ದೆ ರೀ. ಸೊ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಟಿಫಿನೂ ಕಟ್ಕೊಂಡು ಹೋಗಿದ್ದಿಲ್ಲ ರೀ ನಿನ್ನೆ. ಆದ್ರೆ ಇವತ್ತು ನಾನು ಏನಾದರೂ ಟೈಮು ಆಗೈತೆ ರೀ, 8 ಗಂಟೆ ಆತ, 8:05 ಆದ್ರಿ ಇವಾಗ. ಸೊ ಏನಾದರೂ ಈಸಿಯಾಗಿ ಮಾಡ್ಕೊಂಡು ಹೋಗೋದು ಇತ್ತಂದ್ರೆ ಅದನ್ನ ಒಗ್ಗರಣೆನ ಇಲ್ಲ ಏನಾದರೂ ಮಾಡ್ಕೊಂಡು ಹೋಗ್ತೀನಿ ರೀ ನಾನು ಇವತ್ತು. ಇಲ್ಲಿ ನಾನು ನಾಷ್ಟ ರೆಡಿ ಮಾಡಿದೆ ರೀ. ಮತ್ತು ಸ್ವಲ್ಪ ನಾಷ್ಟ ತಿನ್ನತ್ತೀನಿ ರೀ, ನಾಷ್ಟ ಮಾಡಿ ಹೋಗ್ಬೇಕಂತಂದು. ಇವಾಗ ನಾಷ್ಟ ಮಾಡಿ ಆಮೇಲೆ ಟಿಫಿನ್ ಕಟ್ಕೊತೀನಿ ರೀ. ನಾನಂತೂ ಕಾಲೇಜಿಂದ ಬಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ಬಿಟ್ಟಿದ್ದೆ ರೀ. ಊಟನೂ ಮಾಡಿಲ್ಲ, ಹಾಗಾಗಿ ಇವಾಗ ಹೋಗಿ ಊಟ ಮಾಡ್ತೇನೆ ರೀ. ಫಸ್ಟ್ ಏನೈತೆ ಅಂತ ನೋಡಿ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ನಾಷ್ಟ ಕಟ್ಕೊಂಡು ಹೋಗಿದ್ನಲ್ಲ ರೀ, ಸಾನಿ ಅವತ್ತು ಕಟ್ಕೊಂಡು ಬಂದಿದ್ದಿಲ್ಲ. ಹಾಗಾಗಿ ಆಕಿ ಒಂದು ಡಬ್ಬಿ, ನಾನು ಒಂದು ಡಬ್ಬಿ ತಿಂದ್ವಿ ರೀ. ಮತ್ತು ಫ್ರೆಂಡ್ಸಿಗೆಲ್ಲ ಹಂಚ್ತೇವಲ್ಲ ರೀ, ಅದರೊಳಗೆ ಸ್ವಲ್ಪ ಉಳ್ಬಿಡ್ತೈತಿ. ಸೊ ಹಾಗಾಗಿ ಹೊಟ್ಟೆನೂ ತುಂಬಿಲ್ಲ ರೀ, ಮಕ್ಕೊಂಡ್ಬಿಟ್ಟಿದ್ದೆ ನಾನು. ಇವಾಗ ಹೋಗಿ ಕೆಳಗೆ ಹೋಗಿ ಏನೈತಿ ಅಂತ ನೋಡಿ ಊಟ ಮಾಡೋಣ ರೀ. ಇಲ್ಲೇ ನಾನು ರೊಟ್ಟಿ, ಚೌಳಿಕಾಯಿ ಪಲ್ಯ ಮತ್ತು ಆಮ್ಲೆಟ್ ಹಾಕೊಂಡೆ ರೀ. ಇವಾಗ ಊಟ ಮಾಡತ್ತೀನಿ ರೀ ನಾನು. ನೋಡ್ರಿ ಟೈಮ್ 5:20 ರೀ. ಅವಾಗ ಊಟ ಮಾಡತ್ತೀನಿ ರೀ ನಾನು. ಇವಾಗ ಊಟ ಮಾಡೋಣ ಜಲ್ದಿ. ಆಮೇಲೆ ಮತ್ತು ಇವಾಗ ಅಜಾನು ಆಗುತ್ತೆ ರೀ, ಮತ್ತು ನಮಾಜ್ ಮಾಡ್ಕೊಂಡು ಬಿಡೋಣ್ರಿ. ನಮಾಜ್ ಮಾಡಿ ಓದ್ಕೊಂಡು ಕುಂದ್ರೋಣ್ರಿ. ಇವಾಗ ಊಟ ಮಾಡಿದೆ ರೀ ನಾನು. ಅಜಾನು ಆಯ್ತು, ಇವಾಗ ಹೋಗಿ ನಮಾಜ್ ಮಾಡ್ಕೊಂಡು ಬಿಡೋಣ್ರಿ. ನಾನೇ ನಮಾಜ್ ಮಾಡಿ ಮತ್ತೆ ಬರ್ಕೊಂಡು ಕುಂತಿದ್ದೆ ರೀ. ಅಂದ್ರೆ 5:05 ಅಜಾ ಆಗುತ್ತಲ್ಲ ರೀ, ಆ ನಮಾಜ್ ಮಾಡಿ ಬರ್ಕೊಂಡು ಕುಂತಿದ್ದೆ ರೀ ನಾನು. ಆಮೇಲೆ ಮತ್ತು ಇವಾಗ ಬರ್ಕೊಂಡು ಕುಂತ್ಮೇಲೆ ಮಗ್ರಿಬ್ ನಮಾಜ್ ಅಜಾನು ಆದರೆ ಟೈಮ್ ಮತ್ತು ಮಗ್ರಿಬ್ ನಮಾಜ್ ಮಾಡೋದು. ಸೊ ಮತ್ತು ನಾನು ಮಗ್ರಿಬ್ ನಮಾಜ್ ಮಾಡಿದೆ ರೀ. ಇವಾಗ ಹೋಗಿ ಮತ್ತೆ ಬರ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬರ್ಕೊಂಡು ಭಾಂಡೆ ರೀ, ಅದನ್ನು ತಿಕ್ಕೊಂಡು ಬಂದುಬಿಡ್ತೀನಿ ರೀ ನಾನು ಹೋಗಿ. ಅರ್ಶಿಯ ಬಾಡಿ ತೆಗಕತ್ತಿಮ್ಮ. ಮಳೆ ಬಂದು ಹಾಂ ಬರೆಯೋದು ಹಂಗೆ ಬಿಟ್ಟೆ. ಬರ್ಕೊಂತಿಲ್ಲ ಮತ್ತೆ ಇಷ್ಟೊತ್ತನ ಇನ್ನೂ ಐತೆ. ನಾ ತಿಕ್ತೀನಿ ಬಾ ಹಂಗಾದ್ರೆ. ಆಮೇಲೆ ರೊಟ್ಟಿ ಮಾಡ್ತೀನಿ ಅಂತ ಬಾಮ್ಮ ನಾನು. ಹಾಂ ಸ್ವಲ್ಪ ಅದಾವ. ಮಳೆ ಬರೋದಕ್ಕೆ ಮತ್ತೆ ಬಡ 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 ತೊಳ್ಕೊಂಬಂದ್ಬಿಡು. 3 ತಾಸು ಮಾಡ್ಬಿಡ ನೀನು ಅದ್ರಾಗ ಆಟ ಆಡ್ಕೊಂತ. ಬರೋಬರ ಬಾ. ಇಲ್ಲಿ ಇವಾಗ ನಾನು ಬರ್ಕೊಳತ್ತೇನೆ ರೀ. ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊತ ಬರ್ಕೊಳತ್ತೇನೆ ರೀ. ಚಟ್ನಿ, ಭಯ್ಯ ಹೋಗಿ ಚಟ್ನಿ ಮತ್ತು ಇದು ಡಾರ್ಕ್ ಫ್ಯಾಂಟಸಿ ತೊಗೊಂಡು ಬಂದಿದ್ದಾರೆ ರೀ. ಅದನ್ನು ತಿನ್ಕೊತ ಬರೆಯತ್ತೀನಿ. ನಾನು ಬರೆಯಬೇಕಾದ್ರೆ ನನಗೆ ಏನಾದರೂ ಬೇಕಾಗಿರ್ತೈತೆ ಒಂದೊಂದು ಸಲ. ಹಾಗಾಗಿ ನಾನು ಈ ಥರ ತಿನ್ಕೊತ ಬರಿತೇನೆ ರೀ. ಸೊ ನೋಡಿ, ಬರೆಯೋದಂತೂ ಭಾಳ ಐತ್ರಿ. ಬಾಂಡೆ ತಿಕ್ಕ ತಕ್ಷಣ ಮತ್ತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ರೀ ನಾನು. ಬರೆದೆ ಭಾಳ ಹೊತ್ತು ಬರೆದೆ ರೀ. ಇವಾಗ 9:20 ಆಯ್ತು. ಅಂದರೆ 8:40 ಅಂದ್ರೆ ಬಾಂಡೆ ತಿಕ್ಕೊಂಡು ಮುಗೀತ್ರಿ ನಂದು. 8:00 ಹೋದೆ. 8:20 ಹೋಗಿ ಒಂದು 20 ನಿಮಿಷದೊಳಗೆ ಬಾಂಡೆ ತಿಕ್ಕೊಂಡು ಬಂದೆ ರೀ ನಾನು. ಬಾಂಡೆ ತಿಕ್ಕೊಂಡು ಬಂದಿದ್ದಂದ್ರೆ ಸ್ವಲ್ಪ ಇದ್ವಿ ಬಾಂಡೆ, ಹಾಗಾಗಿ ನಾನು ಬಾಂಡೆ ತಿಕ್ಕೊಂಡು ಬಂದೆ ರೀ. ಮತ್ತು ಬಂದ ತಕ್ಷಣ ನಾನು ಬರ್ಕೊತ ಕುಂತ್ಬಿಟ್ಟಿದ್ದೆ. 9:30 ತನಕ ಬರ್ಕೊಂಡೆ. ಮತ್ತು ಇವಾಗ ನಾನು ಮಲ್ಕೊಳಕ್ಕೆ ಬಂದೆ. ನಾನು ಬೆಳಿಗ್ಗೆ ಜಲ್ದಿನೂ ಹೇಳ್ಬೇಕಲ್ರಿ, ಹಾಗಾಗಿ ಥಂಡಿನೂ ಇರುತ್ತೆ. ಥಂಡಿ ಒಳಗಂತೂ ಹೇಳೋಕ್ಕಾಗಲ್ಲ. ಅಂದರೂ ನಾನು ಜಲ್ದಿ ಎದ್ದ ಏನಾದರೂ ಮಾಡ್ಕೊಂಡು ಹೋಗ್ತೀನಿ ರೀ. ನೋಡಿಲ್ಲೇ ಹುಚ್ಚರ ಕತೆ ಮಾಡತ್ತಲ್ಲ. ಇಲ್ಲೇ ಏನು ಮಾಡತ್ತಿ? ಹುಚ್ಚರಿಗೆಲ್ಲ ಬಂದು ನೀವು ಆರಾಮ ಮಕ್ಕೊಂಡೆಲ್ಲ ನಾನು ಮಕ್ಕೋ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡಿಪ್ಪ, ನಾನು ಇವಾಗ ಎದ್ದು ಬಂದೆ ರೀ. 8 ಗಂಟೆ ಆಯ್ತು. ಮತ್ತು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಸಿಂಪಲ್ಲಾಗಿನೇ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೇನೆ ನಾನು. ಇವಾಗ ರೈಸಿಗೆ ಇಟ್ಟು ಗಾರ್ಲಿಕ್ ರೈಸ್ ಮಾಡ್ಕೊಂಡು ಹೋಗ್ಬಿಡ್ತೇನೆ ರೀ. ಸಿಂಪಲ್ ಐತಿ, ಮತ್ತು ತಿನ್ನಕ್ಕೆ ಟೇಸ್ಟಿನೂ ಇರುತ್ತೆ ರೀ. ಸೊ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೇನೆ ರೀ. ನಂದಂತೂ ರೂಟೀನ್ ಇದು ಆಗಿಬಿಟ್ಟೈತೆ ರೀ. ಬೆಳಗ್ಗೆ ಹೇಳೋದು ಲೇಟ್ ಆಗ್ಯದಂದ್ರೆ ಮಾಡ್ಕೊಂಡು ಹೋಗಲ್ಲ ರೀ. ಹಿಂಗೆ ಏನಾದರೂ ಜಲ್ದಿ ಎದ್ನಪ್ಪ ಅಂತಂದ್ರೆ ಏನೋ ಚಪಾತಿ ರೈಸ್ ಏನಾದರೂ ಮಾಡ್ಕೊಂಡು ಹೋಗ್ತೇನೆ ರೀ. ಮತ್ತು 3 ಗಂಟೆ ಕಾಲೇಜಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮಕ್ಕೊಂಡು ಮತ್ತು ನಮಾಜ್ ಮಾಡಿ ಓದ್ಕೊಂಡು ಮತ್ತು ನಮಾಜ್ ಮಾಡಿ ಬಾಂಡೆ ತಿಕ್ಕೊಂಡು ಮತ್ತು ಓದ್ಕೊಳ್ಳೋದು ಮತ್ತು ಮಲ್ಕೊಳ್ಳೋದು ರೀ. ಇದಾಗ್ಬಿಟ್ಟೈತಿ. ಇದಕ್ಕಿಂತ ಜಾಸ್ತಿನೂ ಏನು ಮಾಡೋಕ್ಕಾಗವಲ್ದು, ಇದಕ್ಕಿಂತ ಕಡಿಮೆನೂ ಏನು ಮಾಡೋಕ್ಕಾಗವಲ್ದು ರೀ. ನನಗೆ ಇದು ಕಂಟಿನ್ಯೂ ಆಗಿ ಹೋಗತ್ತೈತಿ ರೀ. ಇವಾಗ ಮಾಡ್ಕೊಳ್ಳೋಣ ರೀ ನಮ್ಮ ಗಾರ್ಲಿಕ್ ರೈಸ್. ಅಲ್ಲೇ ಒಳಗಿದ್ವಿ ರೀ ಅಕ್ಕಿ, ಅದನ್ನು ತೊಗೊಂಡು ಬಂದೇನಿ ರೀ. ಇವಾಗ ರೈಸಿಗೆ ಇಟ್ಬಿಡೋಣ. ಈ ಕುಕ್ಕರೊಳಗೆ ರೈಸ್ ಐತ್ರಿ, ಇದ್ರೊಳಗೆ ಇದನ್ನು ತೆಗೆದು ಈ ರೈಸನ್ನ ಇಟ್ಬಿಡೋಣ ರೀ. ಇವಾಗ ಅಲ್ಲೇ ಸೈಡ್ ಸಣ್ಣ ಕುಕ್ಕರ್ ಇತ್ತು ರೀ, ನಾನು ನೋಡಿದ್ದಿಲ್ಲ, ಮತ್ತು ನೋಡಿದೆ. ಅದಕ್ಕೆ ಇವಾಗ ಈ ಸಣ್ಣ ಕುಕ್ಕರ್ ಒಳಗಡೆ ನಾನು ಅನ್ನಕ್ಕೆ ಇಟ್ಟೆ ರೀ. ಇಲ್ಲಿ ನೋಡಿರಿ, ನಾನು ಬೆಳ್ಳುಳ್ಳಿ ಇದು ಸೀಟಿ ಆಗಿ ಮತ್ತು ಇದ್ರದ್ದು ಹವಾ ಎಲ್ಲ ಹೋತ್ರಿ. ಅಲ್ಲಿ ತನಕ ನಾನು ಸೊಲ್ಕೊಂತ ಕುಂತೇನೆ ನೋಡ್ರಿ. ಇಲ್ಲಿ ಇದನ್ನು ಸೊಲ್ಕೊಂಡು ಕುಂತ್ಬಿಟ್ಟೇನೆ ರೀ ನಾನು.
ನೋಡ್ರಿ ಈ ರೀತಿ ಬೆಳ್ಳುಳ್ಳಿಗಳನ್ನ ಸುಲ್ಕೊಂಡ್ಬಿಡೋಣ. ಯಾಕಪ್ಪ ಅಂತಂದ್ರೆ ನಾವು ಗಾರ್ಲಿಕ್ ರೈಸ್ ಮಾಡತ್ತೀವಿ ಅಂದ್ರೆ ಅದಕ್ಕೆ ಮೇನ್ ಗಾರ್ಲಿಕ್ ಬೇಕಲ್ರಿ. ಹಾಗಾಗಿ ಇವಾಗ ಈ ಬೆಳ್ಳುಳ್ಳಿಗಳನ್ನು ಚಲೋತ್ನಾಗಿ ಚಚ್ಕೊಂಡ್ಬಿಡೋಣ್ರಿ. ಅಂದ್ರೆ ಭಾಳ ಅಂದ್ರೆ ಫುಲ್ ಪೇಸ್ಟಿಗೆ ಆಗುತ್ತಲ್ರಿ ಆ ರೀತಿನೂ ಬೇಡ ಆ್ಯಂಡ್ ಫುಲ್ ರಫ್ನು ಬೇಡ್ರಿ. ಮೀಡಿಯಮ್ ಒಳಗೆ ಅಂದ್ರೆ ಜಾಸ್ತಿ ಇದು ಆಗ್ಬೇಕ್ರಿ, ಅವು ಫುಲ್ ಚಚ್ಕೋಬೇಕ್ರಿ. ಆ ರೀತಿ ನಾನು ತೋರಿಸ್ತೇನೆ ನಾನು ಯಾವ ರೀತಿ ಚಚ್ಕೊಂಡೀನಿ ಅನ್ನೋದು. ಆ ರೀತಿ ಚಚ್ಕೋಬೇಕ್ರಿ. ಇವಾಗ ನಾನಂತೂ ಇಲ್ಲೇ ಬೆಳ್ಳುಳ್ಳಿ ಚಚ್ಕೊಂಡೆ ರೀ. ಇವಾಗ ಇದ್ರೊಳಗೆ ಎಲ್ಲ ಬೇಸಿಕ್ ಮಸಾಲೆ ಇದ್ರೊಳಗೆ ಹಾಕೊಂಡ್ಬಿಡೋಣ್ರಿ ನಾವು. ಅಂದ್ರೆ ಅರಿಶಿನ, ಉಪ್ಪು, ಖಾರ, ಗರಂ ಮಸಾಲೆ, ಧನಿಯಾ ಪೌಡ್ರ್ ಅದನ್ನೆಲ್ಲ ಇದ್ರೊಳಗೆ ಹಾಕೊಂಡ್ಬಿಡೋಣ್ರಿ ನಾವು. ಇವಾಗ ನಾನಿವಾಗ ಈ ಜಜ್ಜಿದ ಬೆಳ್ಳುಳ್ಳಿಯೊಳಗೆ ಎಲ್ಲ ಮಸಾಲೆ ಹಾಕೊಂಡೆ ರೀ. ಮತ್ತು ಇದ್ರೊಳಗೆ ನಿಂಬೆಹಣ್ಣು ಕೂಡ ಹಾಕೊಂಡ್ಬಿಡೋಣ್ರಿ. ನಿಂಬೆಹಣ್ಣಿನ ರಸನೂ ಹಾಕೊಂಡು ಚಲೋತ್ನಾಗಿ ಮಿಕ್ಸ್ ಮಾಡೋಣ್ರಿ. ಇವಾಗ ಇದನ್ನೆಲ್ಲ ನಾನು ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ. ಇಲ್ಲಿ ನಾನಿಲ್ಲೇ ಒಂದು ಬಾಳ್ಗಿಟ್ಟು ಅದ್ರೊಳಗೆ ಎಣ್ಣೆ ಹಾಕೊಂಡೇನಿ ರೀ. ಇವಾಗ ಇದ್ರೊಳಗೆ ಕಸೂರಿ ಮೆಥಿ ಹಾಕೊಂಡ್ಬಿಡೋಣ್ರಿ. ಇವಾಗ ಇದೇನು ನಾವು ಮಾಡ್ಕೊಂಡಿವಲ್ರಿ ಇದನ್ನು ಕೂಡ ಇದ್ರೊಳಗೆ ಹಾಕೊಂಡ್ಬಿಡೋಣ್ರಿ. ಇವಾಗ ನೋಡಿ ನಾನು ಹಾಕಿದೆ ಇದ್ರೊಳಗೆ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೇನು ನಾವು ರೈಸ್ ಮಾಡ್ಕೊಂಡಿವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಅಂದರೆ ನಮ್ದು ಗಾರ್ಲಿಕ್ ರೈಸ್ ರೆಡಿ ಆಗುತ್ತೆ ರೀ. ಸಿಂಪಲ್ ಆ್ಯಂಡ್ ಟೇಸ್ಟಿ. ಇಲ್ಲಿ ನೋಡಿರಿ ನಮ್ದಂತೂ ಗಾರ್ಲಿಕ್ ರೈಸ್ ರೆಡಿ ಆದ್ರಿ. ಎಷ್ಟು ಟೇಸ್ಟಿ ಆಗೈತೆ ಅಂದ್ರೆ ಸಖತ್ ಟೇಸ್ಟ್ ಆಗೈತಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿದ ಮೇಲೆ ನಿಮಗೂ ಟೇಸ್ಟ್ ಗೊತ್ತಾಗೋದ್ರಿ. ಇವಾಗ ನಮ್ದು ಗಾರ್ಲಿಕ್ ರೈಸ್ ರೆಡಿ ಆಯ್ತಲ್ರಿ. ಇವಾಗ ಹೋಗಿ ನಾವು ರೆಡಿ ಆಗಿಬಿಡೋಣ್ರಿ. ನೋಡಿರಿ ಇವಾಗಂತ ನಾನು ಕಾಲೇಜಿಂದ ಮನೆಗೆ ಬಂದೆ ರೀ. ಇವತ್ತು ಜಲ್ದಿ ಬಿಟ್ರಿ ನಮ್ಮ ಕಾಲೇಜ್. ಯಾಕಪ್ಪ ಅಂತಂದ್ರೆ ಎಲ್ಲ ಟೀಚರ್ಸ್ ಬಂದಿದ್ದಿಲ್ಲ ರೀ ಇವತ್ತು ಇಂಗ್ಲೀಷ್ ಸರ್ ಮತ್ತು ಎಕನಾಮಿಕ್ ಟೀಚರ್ ಅಷ್ಟೇ ಬಂದಿದ್ರು. ಸೊ ಕ್ಲಾಸ್ ತೊಗೊಂಡ್ರೆ ನಮ್ಗೆ ಫುಲ್ ಫ್ರೀ ಬಿಟ್ಟಿದ್ರಿ ಇವತ್ತು. ಸೊ ಮತ್ತು ಜಲ್ದಿನೇ ಬಿಟ್ರಿ ಇವತ್ತು ಕಾಲೇಜ್. ಬಂದ್ವಿ ನಾವು ಮನೆಗೆ. ಮತ್ತು ನಂದು ಗಾರ್ಲಿಕ್ ರೈಸ್ ಸಖತ್ತಾಗಿತ್ತು ಅಂತ ಹೇಳಿದ್ರಿ. ಎಲ್ಲರೂ ಟೇಸ್ಟ್ ಮಾಡಿ ಇನ್ನೂ ಕಟ್ಕೊಂಡು ಬರ್ಬೇಕಿಲ್ಲ ಅಂತಂದ್ರೆ ನಾನು 2 ಡಬ್ಬಿ ಕಟ್ಕೊಂಡು ಹೋಗಿದ್ದೆ. ಅದು ಜಲ್ದಿ ಖಾಲಿ ಆಗಿಬಿಡುತ್ತೆ. ಅಂದರೆ ಅಷ್ಟು ಟೇಸ್ಟಿ ಆಗಿತ್ತು. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮತ್ತು ಅದರ ಜೊತೆ ನನ್ನ ಗಾರ್ಲಿಕ್ ರೈಸ್ ಇಷ್ಟ ಆಗಿತ್ತು, ಗಾರ್ಲಿಕ್ ರೈಸ್ ರೆಸಿಪಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.